ವೈಪರ್. ಇದು ತೆಂಗಿನಕಾಯಿ. ಸೊ ಈ ಗೇಮಲ್ಲಿ ಗೆದ್ದವ್ರಿಗೆ ಪ್ರೈಸ್ ಈಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಮಾಡು. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇದೆಲ್ಲ ಎಲ್ಲ ಆಚೆ ಇದೀವಿ ಅಂತ ನೋಡ್ತಾ ಇರೋ. ಎಲ್ಲ ಎಲ್ಲಿದ್ದೀವಿ ಹೇಳು? ಇಲ್ಲ, ನಮ್ಮ ಕಪ್ರೆ ಕೊಪ್ಪಳ ಹತ್ರ ದೊಡ್ಡ ಕಾವಲಿ ಹಳ್ಳಿ ಮರ ಹತ್ರ. ಬೇವಿನ ಮರ ಹಳ್ಳಿ ಮರ, ಬೇವಿನ ಮರ ಎರಡು ಐತೆ. ಸೊ ಗಾಯ್ಸ್, ಇವತ್ತು ನಮ್ಮ ಅಮ್ಮ ಚಿಕ್ಕಮ್ಮಂಗೆ ಒಂದು ಗೇಮ್ ಆಡಿಸ್ತಾ ಇದ್ದೀನಿ. ಸೊ ಈ ಗೇಮಲ್ಲಿ ಗೆದ್ದವ್ರಿಗೆ ಪ್ರೈಸ್ ಈಗಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ ಹೊಸದು ಇನ್ನೇನು ಈ ತಿಂಗಳಲ್ಲಿ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಇನ್ನೊಂದು ಸ್ವಲ್ಪ ಫಾಲೋವರ್ಸ್, ಇನ್ನೊಂದು ಸ್ವಲ್ಪ ವಾಚ್ ಟೈಮ್ ಆಗಬೇಕು. ಸೊ ಅದನ್ನು ಬೇಗ ಕಂಪ್ಲೀಟ್ ಮಾಡಿಬಿಡಿ. ಕಂಪ್ಲೀಟ್ ಆದರೆ ಇನ್ನೊಂದು 10-15 ದಿವಸದೊಳಗಡೆ ಆದರೆ ಅಮೌಂಟ್ ಬರೋಕ್ಕೆ ಶುರು ಆಗುತ್ತೆ. ಸೊ ಫಸ್ಟ್ ಅಮೌಂಟ್ ಬಂದಮೇಲೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಡ್ತೀನಿ ಈ ಗೇಮಲ್ಲಿ ಗೆದ್ದವ್ರಿಗೆ. ಈ ಗೇಮ್ ಏನು ಹೇಳು? ಏನು ಸೇರು ಪಾವು ಚಟಕ್ ಇವೆಲ್ಲ ಅದೇ ಗೇಮ್ ಆಡಕ್ಕೂ ಹೋಗುತ್ತವೇನ ಹೇಳ್ಬೋದು. ಬಾಣು ಬಿಲ್ಲ ಅವು ಇವು ಆಟ ಆಡುವೆ. ಇಲ್ಲಿ ಪಾತಂದಾನೆ ಕಾಫಿ ಕುಡಿ ಲೋಟ ತಂದಾನೆ, ಸೌಡ್ ತಂದಾನೆ, ಒಂದು ಸಣ್ಣ ಈರುಳ್ಳಿ ತಂದವನೆ, ತಲೆಗಾಕ ಕ್ಲಿಪ್ಪು. ಸೊ ಇದು ಏನು ಗೇಮು ಅಂತಂದ್ರೆ, ಇವಾಗ ನಾನು ಒಂದೊಂದೇ ಹೆಸರು ಹೇಳ್ತೀನಿ ಅದ್ರದ್ದು. ಯಾರು ಫಸ್ಟ್ ಎತ್ಕೋತೀರಿ ಅವ್ರು ನಿಮ್ಮ ಕಡೆ ಇಟ್ಕೋಬೇಕು. ನೀನು ಎತ್ಕೊಂಡ್ರೆ ನಿನ್ನ ಕಡೆ ಇಟ್ಕೋಬೇಕು, ನೀನು ಎತ್ಕೊಂಡ್ರೆ ನಿನ್ನ ಕಡೆಗೆ ಇಟ್ಕೋಬೇಕು. ಸೊ ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಯಾರು ಜಾಸ್ತಿ ಎತ್ಕೊಂಡಿರ್ತಾರೆ ಬೇಗ ಅವ್ರು ವಿನ್ನರು ಅಂತ. ಆಯ್ತಾ? ರೆಡಿನಾ ಗೇಮ್ಗೆ? ಅರ್ಥ ಆಯ್ತಾ? ನಾನು ಯಾವ್ದು ಹೆಸರು ಹೇಳ್ತೀನಿ, ಇಬ್ಬರಲ್ಲಿ ಯಾರಾದರೂ ನೋಡ್ತಾ ಇರಬೇಕು ಅದನ್ನೇ. ಯಾರು ಫಸ್ಟ್ ಎತ್ಕೊತಾರೆ ಅವ್ರು ಕಿತ್ಕೊಳ್ಳಂಗಿಲ್ಲ. ಒಬ್ರು ಕೈಯಾಗಿ ಕೆತ್ಕೊಂಡ್ಮೇಲೆ ಮುಗೀತು. ಸರಿನಾ? ಸೊ ಗೈಸ್, ಬನ್ನಿ ಇವಾಗ ಗೇಮ್ ಶುರು ಮಾಡೋಣ. ಮೊದಲನೇ ಐಟಮ್ಮು. ಮೊಬೈಲ್ ಆ ಕಡೆಗೆ ಇಡ್ರಿ, ನಿಮ್ಮಿಂದ ಆ ಕಡೆಗೆ. ಮೊದಲನೇ ಐಟಮ್ಮು ರೆಡಿ? 3. ನೀನು ಇಲ್ಲಿ ನೋಡ್ಬೇಡ, ಅಲ್ಲಿ ನೋಡ್ತಾ ಇರೋ. ರೆಡಿ? ರೆಡಿನಾ? 3, 2, 1 ಸ್ಟಾರ್ಟ್. ಮೊದಲನೇದು ತೆಂಗಿನಕಾಯಿ. ಸೊ ಮೊದಲನೇದು ನಾವು ಚಿಕ್ಕಮ್ಮ ಎದ್ಕೊಬಿಟ್ರು. ಆ ಕಡೆ ಸೈಡ್ಗೆ ಇಟ್ಕೋ ನಿಂದು. ಹಾಂ. ಸೊ ಎರಡನೇ ಐಟಮು ರಬ್ಬರ್ ಬೆಲ್ಟ್. ಏನು ಮಾಡ್ತಿದ್ಯಾ ನೀನು? ದೇಶ ಸುತ್ತಳೆ, ನಾನು ದೇಶ ಸುತ್ತಲಿ ಬುದ್ಧಿ ಓಡಿಸ್ತೀನಿ ಅಷ್ಟೇ. ತಂಗಿನೇ ಗೆಲ್ಲಿ ಅಂತ ಹೇಳ್ಕೊಂಡು. ಮೂರನೇ ಐಟಮು ವೈಪರ್. ಅದಕ್ಕೆ ವೈಪರ್, ಅದು ವೈಪರ್. ನೀನು ಯಾಕೆ ಎಷ್ಟು ಪ್ಲಾಸ್ಟಿಕ್ ಗ್ಲಾಸ್ ಐತೆ ಎತ್ಕೊಂಡೆ? ಹೇಳ್ತಾ ಇದ್ದಲ್ವಾ, ಅದು ಅದ್ರ ಹೆಸರು ವೈಪರ್. ಅದೇನ್ರದ ಅದು ಕರೆಕ್ಟ್ ಹೊಡೆಯೋದಂಗೆ. ಅದೇ ಬೆಳಗಮ್ಮಲ್ಲಿ ಇಕ್ಕೊಳ್ಳ ನಮ್ಮ ಅಕ್ಕ ದೊಡ್ಡ ಆರ್ಗಿತಿ ನಮ್ಮ ಎಂಕ್ಲಸ್ ಮಕ್ಕ. ನಾಲ್ಕನೇ ಐಟಮ್ ಪೇಪರ್ ಗ್ಲಾಸ್. ಪೇಪರ್ ಗ್ಲಾಸ್ ನಾನು ಹೇಳಿದ್ದು, ಪೇಪರ್ ಗ್ಲಾಸ್. ನೆಕ್ಸ್ಟ್ ಐಟಮ್ ಸೌಟು. ನಮ್ಮವ್ವ ಜಾರ್ಲೆ ತಗೋಯ್ತವಳೆ. ನೆಕ್ಸ್ಟ್ ಐಟಮ್ ಈರುಳ್ಳಿ. ನೆಕ್ಸ್ಟ್ ಐಟಮು ಪಾವು. ನೆಕ್ಸ್ಟ್ ಐಟಮು ಕಲ್ಲು. ನೆಕ್ಸ್ಟ್ ಐಟಮು ಬ್ಲೂಟೂತ್. ಅದು ಹತ್ರ ಗಿತ್ರ ಅಲ್ಲ, ನೀವು ಕೈ ಹಾಕ್ಬೇಕು ಅಷ್ಟೊತ್ತಿಗೆ. ನೆಕ್ಸ್ಟ್ ಐಟಮು ಚಿಕ್ಕ ನೀರು ಬಾಟ್ಲು. ನೆಕ್ಸ್ಟ್ ಐಟಮ್ ಪೇಪರ್ ಗ್ಲಾಸ್. ಅದಕ್ಕೆ ನೀನು ಅಲ್ಲೇ ನೋಡ್ತಾ ಇರಬೇಕು, ಇಲ್ಲಿ ನೋಡಬಾರ್ದು. ನೆಕ್ಸ್ಟ್ ಐಟಮ್ ಸ್ಟೀಲ್ ತಟ್ಟೆ. ನೆಕ್ಸ್ಟ್ ಐಟಮ್ ಬೆಳ್ಳುಳ್ಳಿ. ನೆಕ್ಸ್ಟ್ ಐಟಮು
ಪ್ಲಾಸ್ಟಿಕ್ ಬೌಲು ಜಾಸ್ತಿ ಅದನ್ನ ಮೌನ ಹಾಕೊಂಡ್ಬಿಡು. ಜಾಸ್ತಿ ಐತೆ. ಹ್ಞೂ ರೆಡಿನಾ? ರೆಡಿ. ನೆಕ್ಸ್ಟ್ ಐಟಮ್ ಕತ್ರಿ. ನೆಕ್ಸ್ಟ್ ಐಟಮ್ ದೊಡ್ಡ ವಾಟರ್ ಬಾಟ್ಲು. ನೆಕ್ಸ್ಟ್ ಐಟಮ್ ಪ್ಲಾಸ್ಟಿಕ್ ತಟ್ಟೆ. ಅವಳು ಅಲ್ಲೇ ನೋಡ್ತಾಳೆ ನೋಡು. ಇನ್ನಿರೋದು 2 ಐಟಮು. ಎರಡು ಇಲ್ಲ ಅನ್ನೋದಕ್ಕೆಲ್ಲ ಕ್ಲಿಪ್. ಹಾಂ ಕ್ಲಿಪ್ ಅದೇ. ಹಾಂ ನೆಕ್ಸ್ಟ್ ಐಟಮು ಕ್ಲಿಪ್ಪು. ನೆಕ್ಸ್ಟ್ ಐಟಮು ಲೋಟ. ಈಗ ಒಂದೇ ಇರೋದು 3, 2, 1 ಹೇಳ್ತೀನಿ. 3, 2, 1. ಅದು ಅರ್ಧ ಆಗ್ಬಿಟ್ಟಲ್ಲ. ಸೊ ಯಾರ್ದಾರು ಎಷ್ಟೈತೆ ಕೌಂಟ್ ಮಾಡ್ರಿ. 2, 3, 4, 5, 6, 7, 8, 9 ಹಾಕೊಂಡ್ಬಿಡ್ಲ. ಅವಳೆ ಜಾಸ್ತಿ ಕಣ. ಎಷ್ಟೈತೆ ಲೆಕ್ಕ? 2, 11. ಸೊ ಏನು ಮಾಡ್ತಿದ್ದ? ನಾನೇ ಅಂತ. ಸೊ ಈ ಜಾಸ್ತಿ ಇಕ್ಬೇಕಾಯ್ತು. ಈ ಮೊಬೈಲ್ ಇಕ್ಬೇಕಾಯ್ತು, ಕನ್ನಡಕ ಇಕ್ಬೇಕಾಗಿತ್ತಲ್ಲ. ಗೆದ್ದಿದ್ರಲ್ಲಿ ಗೆದ್ದಿದ್ದಿಲ್ಲ ಬಿಡು. ಸೊ ಗಾಯ್ಸ್, ಈ ಒಂದು ಆಟದಲ್ಲಿ ನಮ್ಮ ಅಮ್ಮ ಗೆದ್ದವ್ರೆ. ಸೊ ಪ್ರೈಸನ್ನು ಹೇಳ್ದಂಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟು ಬರೋ ಥರ ಮಾಡಿಬಿಡಿ. ಇನ್ನೊಂದು 10 ದಿವಸ 15 ದಿವಸ ಒಳಗಡೆ ಆಗುತ್ತೆ. ಸೊ ಆದ ತಕ್ಷಣ ಏನಾದರೂ ಒಂದು ಚಿಕ್ಕದಾಗಿ ಕೊಡ್ತೀವಿ, ದೊಡ್ಡದಾಗಿ ಕೊಡೋದಿಲ್ಲ. ಸೊ ಏನ ಇದು ಮಾಡ್ತಾರಲ್ಲ, ಫಾಲೋ ಮಾಡ್ತಾರಲ್ಲ, ಲೈಕ್ ಮಾಡ್ತಾರಲ್ಲ, ಅವ್ರಿಗೆ ಕೊಟ್ಟಿಯ. ನಿಮ್ಮಿಬ್ರಿಗೆ ಹೇಳಿದ್ದು ನಾನು. ನನ್ನ ತಂಗಿಗೆ ಕೊಟ್ಬಿಡು, ಅವಳೇ ಚೆನ್ನಾಗಿ. ಹೌದೇ? ಇಬ್ರಿಗೂ ಏನಾದ್ರು ಕೊಡ್ಬೋಬಿಡಾಯ್ತು. ಹೆಂಗಿತ್ತು ಗೇಮು? ಚೆನ್ನಾಗಿತ್ತು ಗೇಮ್. ಚೆನ್ನಾಗಿತ್ತು ಕಣ. ಈಗ ಇನ್ನೊಂದ್ ಮಾತು ಹೇಳ್ತೀನಿ. ನಂದು ಮೇಂಡೆಲ್ಲ ಮನೆದು ಈಗ ಹತ್ರ ಬಂದ್ಬಿಟ್ಟದಲ್ಲ, ಅಲ್ಲಿ ಮೇಂಡ್ ಐತೆ ಕಣ. ಈಡೇಬೇಕು ಅಷ್ಟು ಇನ್ನೂ ತಲೆ ಹಾಕ್ಲಿಲ್ಲ. ಮೇಂಡಲ್ಲ ಅದು, ಮೈಂಡ್. ಗೊತ್ತಿಲ್ಲ ಕಣ. ಅಮ್ಮಕ್ಕೆ ಮಾಡ್ತಾ ಮಾಡ್ತಾ ಅದೇ ಸರಿ ಬರ್ತದೆ. ಹೊಸ ದಿವಸ ಗ್ಯಾಪ್ ಬಿಟ್ಟಿದ್ವಲ್ವೇ, ಅದ್ರಿಂದ ನಂಗೀಗ ಎಲ್ಲ ತಲೆಗೆ ಹೋಯ್ತಲ್ಲ ಕಣ. ನಮಕ್ ಅದನ್ನೇ ಕಂಟಿನ್ಯೂ ಮಾಡಿ ಹಂಗ್ ಬುಟ್ಟಿ ಮಾಡಿದ್ರೆ ನನಗೂ ಬರುದಿಲ್ಲ. ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಯ್ತು. ಅದೇನು ಓದು ಮಕ್ಳು ಹೋಯ್ತಾ ಇದ್ರೆ ಸ್ಕೂಲ್ಗೆ ಇದ್ದೇದ್ರ ಮೇಲೆ ಏನ್ ಬತ್ತೆ, ಹೋಗ್ದಾನೆ ಮನೇಲಿ ಕೂತ್ಕೊಂಡ್ರೆ ಇದ್ದಾಗ ಏನ ಬಂದದೆ. ಹಂಗೆ ಹೋಗು ಆಯ್ತು. ಈಗ ಏನ ಮಾಡ್ಕೊಂಡು ಜೀವನ ನೀನ್ ನೋಡ್ಕವೆ. ಈಗ ಮುಗಿತೆ, ಕವರ್ ತುಂಬಿವೆಲ್ಲ ಎಂಕ್ಲಾಸ್ ಮಕ್ಳು ಸಾಮಾನು ತುಂಬು. ಬ್ಯಾಗ್ ಬ್ಲೂಟೂತ್ ನಂದು ಮಡಿಕೈತ. ಅದು ಮುಗಿತೆ, ಇದು ಮುಗಿತು. ನೀರಿರ್ಲಿ ಬ್ಯಾಗೊಳಕ್ಕೆ ಹಾಕೋಯ್ತು. ಕಾವಲಿ ನೀರೇ ಇಲ್ವಲ್ಲ ಯಾಕೆ? ಇನ್ನೊಂದು ಯಾವಾಗಾರ ಅಲ್ಲೇ ಊರಿ ಮನೆ ತಗೊಳ್ತೀವಿಲ್ಲ, ಬೇಕಾದ್ರೆ ಮಾಡಿಸಿ. ಕಾವಲಿ ನೀರಿಲ್ವಲ್ಲ ಯಾಕೆ? ನಿಲ್ಸ್ಬಿಟ್ಟವ್ರೆ. ಅದಕ್ಕೂ ಅದೇನೋ ಇರುತ್ತೆ ಕಣಪ್ಪ. ಇಷ್ಟು ದಿವಸ ಇವ್ರಿಗೆ ನೀರು ಬಿಳಿ ಕೂದಲಾಗ್ತವೆ, ಅದಾಗ್ತವೆ. ಹೀಗಾಗಿದೆ ನನಗೆ ಬಿಳಿ ಕಲರ್ ಹಾಕ್ತಿದಾರ. ಇಲ್ಲಿ ಬಂದ್ಮೇಲೆ ಯಾವುದು ಇಲ್ಲ ನಡಿ ಹೇಳ್ತೀನಿ. ಸರಿ, ಮನೆ ಕಡೆ ಜ್ಞಾನ ಐತಲ್ಲ, ಯಂತ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ಎಲ್ಲಿ ಗಂಟ ಬಂತು ಮನೆ? ಮನೆ 24ಕ್ಕೆ ಡೇಟ್ ಹಾಕ್ಸಿವ್ನಿ. ಇನ್ನು ಪೇಂಟ್ ಹೊಡಿಸ್ಬೇಕು, ನಲ್ಲಿ ಹಾಕಿಸ್ಬೇಕು, ಚುಚ್ಚು ಬೋರ್ಡ್ ಹಾಕಿಸ್ಬೇಕು. ಆಚಾರಿ ಕೆಲಸ ಅದೇ. ಇನ್ನು ಆಮೇಲೆ ಗಾರೆ ಕೆಲಸದವ್ರು ಬಂದು ಅರ್ಧಂಬರ್ಧ ಮಾಡವ್ರೆ. ಮೆಟ್ಲು ಕಟ್ಕೊಟ್ಟಿಲ್ಲ. ಅದ ಹೋಗ್ಲಿ ಬಿಡು. ಮೆಟ್ಲು ಕಟ್ಟಿಸ್ಕೊಡ್ಬೇಕು. ಅಮೌಂಟ್ ಬೇರೆ ಟೈಟ್ ಆಗದೆ. ನೆನ್ನೆ 2 ಸತಿ ಹೋಗಿ ಬಂದ ನಮ್ಮ ಯಜಮಾನಪ್ಪ ಒಡವೆ ಅಂಗಡಿಗೆ. ಆಚಾರ್ಯ ಇರ್ಲಿಲ್ವಂತೆ. ಈಗ ಏನೇ ತರಕ್ ಹೋದ್ರು ದುಡ್ಡು ಬೇಕಲ್ಲಪ್ಪ. ಅದಕ್ಕೆ ಈಗ ದುಡ್ಡಿಗೂ ಹೊಸ ಸಮಸ್ಯೆ ಆಗದೆ. ಈಗ ದುಡ್ಡು ಇವತ್ತು ಭಾನುವಾರ ಎಲ್ಲೂ ರಜಾ. ಒಡವೆ ಅಂಗಡಿಗೆ ಹೋಗು ಆಯ್ತಲ್ಲ, ಅಲ್ಲೊಂದು ಆರ್ಡರ್ ಕೊಟ್ಟಿದ್ದವ್ರು ರೆಡಿಮೇಡ್ ಡೋರು. ಅವರು ಬಾಕ್ಲು ತೆಗ್ದವ್ರಂತೆ. ಗಾಡಿಯವ್ರು ಬರ್ದವ್ರು ಅಂತ ನೋಡ್ಬಿಟ್ಟು ಫ್ರೆಂಡ್ ಇದು ಕಮೆಂಟ್ ಮಾಡಿ. ಇದು ನಮ್ಮ ಕಡೆ ಬಿನ್ಗೆ ಗಿಡ ಅಂತೀವಿ. ಬಿನ್ಗೆ ಗಿಡ ನಿಮ್ಮ ಕಡೆ ಏನಂತ ಹೇಳ್ತೀರಾ? ನಿಮ್ಮ ಸೈಡು ಇದಕ್ಕೆ ಕಮೆಂಟ್ ಹಾಕಿ ಫ್ರೆಂಡ್ಸ್.
ಯಾರು ಹೇಳ್ತಾರಲ್ಲ ಅವಳು ನಮ್ ಕಡೆ ಬಾಳೆಹಣ್ಣು ಅಂತೀವಿ ನಿಮ್ ಕಡೆ ಏನಂತೀರ ಫ್ರೆಂಡ್ ಅಂತಳಲ್ಲ ಅವಳು ಹಿಂಗೆ ಇದನ್ನೇ ಇಕ್ತಿದ್ದು ಅವಾಗ ಕಿತ್ಕೊಂಡು ದೇವ್ರು ಮಾಡಿದ್ರೆ ಇವಾಗ ಎಲ್ಲ ತರದ್ದು ಹೋಗೋದು ಸರಿ ನೆಟ್ರಿ ಇಲ್ಲೊಂದು ಸ್ವಲ್ಪ ಇನ್ನು ಮುಂದಕ್ಕೆ ಒಮ್ಮೆಗ ಇಷ್ಟಕ್ಕೆ ಬಂದದೆ ಸಾಲ ಮಾಡ್ಬಿಟ್ಟಿವಿ 9 ಲಕ್ಷ ನಮ್ಮ ಮನೆಯವ್ರು ದುಡ್ಡು ತೀರಿಸ್ಬಿಟ್ರೆ ನಂಗೆ ಸಮಾಧಾನ. ಮಗನ್ಗೊಂದು ಮದುವೆ ಮಾಡ್ಬಿಟ್ರೆ ನೀನ್ ಮದ್ವೆ ಆಗುದಿಲ್ಲ ಅಂತ ಇದೆಯಾ, ನಿನ್ ಹೆಸರು ನಾನು ತಗೋದಿಲ್ಲ ಆಗುದಿಲ್ಲ ಅಂತ ಹೇಳಿದ್ಯಲ್ಲಪ್ಪ. ಅವ್ನಿಗೆ ಎಣ್ಣೆ ಸಿಗ್ತಲ್ಲ ಹೆಂಗೋ ಸಾಲುವೆ ಸಂಬಂಧ ಅದು ಆದ್ರೂ ಆಗ್ಲಿ ಅದೊಂದು 3 ಲಕ್ಷ ಸಾಲ ಮಾಡಿ ಮದುವೆ ಮಾಡ್ಬಿಡ್ತೀನಿ. ಹೆಣ್ಣು ಸಿಕ್ಬಿಟ್ರೆ ಸಿಕ್ಬೇಕಲ್ಲ. ಗಾಯ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಚಿಕ್ಕಮ್ಮನ ಮಗನ ವಿಡಿಯೋ ಹಾಕಿದೀನಿ ನೋಡಿ. ಯಾರಾದ್ರೂ ಹೆಣ್ಣು ಕೊಡೋರಿದ್ರೆ ನಮ್ಮ ಚಿಕ್ಕಮ್ಮಂಗೆ ನಮ್ಮ ಚಿಕ್ಕಮ್ಮನ ಮಗನ್ಗೆ ಕಾಮೆಂಟ್ ಹಾಕಿ. ಹೆಣ್ಮಕ್ಳಿಗೆ ಅವನು ಪ್ರವೀಣ ಹೇಳದ್ನ 32ನೇ ಇಸ್ವಿಗೆ ಅವ್ನಿಗೆಲ್ಲ ಸರೋಗುದು ಅಂತ ರಾತ್ರಿನೂ ಹಂಗೆ ಇಲ್ಲ ಅದ್ ಹಂಗೆ ಆಲಿ ಬಿಡುತ್ತೆ 32ನೇ ಆಲಿ ಬಿಡು ಏನು ಮಾಡ್ಕೋದೇ ಅದ್ರ ಕೈಲದೆ ಬದುಕುದು ಬಾಳುದು ಕೆಡುದು ಹೋಗುದು ಎಲ್ಲ ನಮ್ಮ ಕೈಲ ತಾಯಿ, ಯಾರ ಕೈಲಿಂದ ಇಲ್ಲ ಅಷ್ಟೇ. ನಾನು ಅದಕ್ಕೆ ಈಗ ಏನು ಗೊತ್ತೇ ಒಬ್ರು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಇಂಥ ಊರ್ಗೆ ಆದ್ಮ ಹಿಂಗಿರ್ಬೇಕು ಹಿಂಗೆ ಮಾಡಬೇಕು ಅಂತ ಬುದ್ಧಿ ಹೊಡ್ಸ್ಕೊಂಡು ಏನೋ ನಾನು ದುಡ್ಕೊಂಡು ಪಡ್ಕೊಂಡು ಇಷ್ಟಕ್ಕೆ ಬಂದಿದ್ದೀನಿ ಕಣವ ಅಷ್ಟೇ. ನಮ್ಮ ಗಂಡೇನು ಗೌರ್ಮೆಂಟ್ ಕೆಲಸತಾನೆ, ನಾವು ಕೂಲಿ ಕಮಲ ಮಾಡಿ ಇಲ್ಲಿ ಗಂಟೆ ಬಂದಿದ್ದೀವಿ. ಈಗ ಸಾಲ ಮಾಡಿ ನಮ್ಮ ಮನೆ ಆ ಥರ ಪರಿಸ್ಥಿತಿಲಿತ್ತು. ಈಗ ನಂಟ್ರು ಬಂದ ನೀನು ನೋಡಿದಲ್ಲ ನಮ್ಮ ಮನೆ ಮದುವೆ ಮಾಡೋಕೆ ಎಟಕ್ತಿರ್ಲಿಲ್ಲ, ಎಷ್ಟು ಇಕ್ಕಟ್ಟಲ್ಲಿ ಮಾಡ್ಕೋದಿ. ಈಗ ಅದಕ್ಕೆ ನಮ್ಗೊಂದು ಮನೆ ಬೇಕಾಯ್ತು. ಆಮೇಲೆ ನಮ್ಮ ಮೇನು ನಮ್ಮ ಅತ್ತೆ ನಮ್ಮ ಅವ್ನಿಗೆ ಎಡೆಯಕ್ಕೆ ಮನೆ ಬೇಕು ನಮಗೆ. ಅದರಿಂದ ನಾವು ಹೊಡೆದ್ಬಿಟ್ಟು ಪೆಂಡಿಂಗ್ ಬಿಟ್ಟು ನಾವು ನಿಧಾನ ಕಟ್ಬೋದಾಗಿತ್ತು. ನಮ್ಗೆ ಎಡೆಯಕ್ಕೆ ಊರಿಗೆ ಬರಬೇಕು ನಾವು ಪಕ್ಷಕ್ಕೆ. ಅದರಿಂದ ಅರ್ಜೆಂಟ್ಗೆ ತಲೆ ಮೇಲೆ ಸಾಲ ಹೊತ್ಕೊಂಡು ಮನೆ ಮಾಡಿಸಿರೋದು. ಇನ್ನೇನು ದುಡ್ಡಂತೂ ಮಡಿಕೊಂಡು ನಾವು ಮನೆ ಮಾಡಿಸಿಲ್ಲ. ನಮ್ಮ ಹತ್ರ ಇತ್ತು ಒಂದು 6 ಲಕ್ಷ. 6 ಲಕ್ಷದಲ್ಲಿ ಮನೆ ಆಗ್ಬಿಡ್ತದ. ಮಾಡ್ತಾ ಇದೀವಿ ಒಂದೇ ಸತಿ ಮನೆ ಕಟ್ಟೋದು ಅಂದ್ಬಿಟ್ಟು ಮನೆ ಸೀಟ್ ಮನೆ ಮಾಡಿದ್ರು ಆಗಿತ್ತು. ಇರ್ಲಿ ಊರಲ್ಲಿ ಅಂದ್ಬಿಟ್ಟು ಅದಕ್ಕೆ ಸಾಲುವ ಸಂಬಂಧ ಮಾಡ್ತಾ ಇದ್ವಿ ಕಣ.